ದೆಹಲಿ ವಿಚಾರ ಅವರೇ ಹೇಳಬೇಕು, ನಾವು ಹೇಳೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಸದನದಲ್ಲಿ ಕಾಂಗ್ರೆಸ್ನಿಂದ ಗುಂಡಾಗಿರಿ ಎಂದು ಬಿಜೆಪಿ ಆರೋಪ ಮಾಡಿದೆ. ಇನ್ನು ಬಿಜೆಪಿಯ ಆರೋಪಕ್ಕೆ ಸದನದಲ್ಲೇ ಉತ್ತರ ನೀಡುತ್ತೇವೆ ಎಂದ ಸತೀಶ್, ಯಾವುದು ಸರಿ ಯಾವುದು ತಪ್ಪು ಎಂದು ಸರ್ಕಾರ ಉತ್ತರಿಸುತ್ತದೆ. ಚಿತ್ರದುರ್ಗದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಈ ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡ್ತಿದ್ದಾರೆ ಅಂತ ಬಿಜೆಪಿ ಅದೆಲ್ಲ ಸದನ ಉತ್ತರ ಕೊಡ್ತಿದ್ರೆ ನಾ ಇಲ್ಲಿ ಕೊಡೋದು ಅವಶ್ಯಕತೆ ಇಲ್ಲ. ಸದನದಲ್ಲಿ ಚರ್ಚೆ ನಡೀತಾ ಇದೆ, ಅದಕ್ಕೆ ಅಲ್ಲಿಯ ಸರ್ಕಾರ ಉತ್ತರ ಕೊಡ್ತೈತಿ ಯಾವ್ದು ಸರಿ ಯಾವ್ದು ತಪ್ಪಂತ. ಮಧ್ಯಪಂಥ ನಡೆಬೇಕು ತಮ್ಮ ಅಭಿಪ್ರಾಯ ನೋಡ್ಬೇಕಾದೇನು ಸರ್ಕಾರ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕಾಗಿದೆ. ಯಾಕಂದ್ರೆ ಪೂರ್ಣ ಪ್ರಮಾಣದಾಗಿ ಅದು ಓದ್ಬೇಕಾಗಿತ್ತು, ಓದಿಲ್ಲ. ಈಗ ಬಂದ ಸಮಸ್ಯೆ ಅಷ್ಟೇ, ಓದೋಗಿದ್ರೆ ಸೊ ಹಿಂದೆ ಯಾವುದೇ ಇದ್ರು ಕೂಡ ಕೇಂದ್ರ ಸರ್ಕಾರದ ನಾವು ಟಿಪ್ಪಣಿ ಮಾಡಿದ್ರು ಕೂಡ ಓದಿದ್ದಾರೆ ಅವರೇ. ಕೇಂದ್ರ ಸರ್ಕಾರ ವಿರೋಧ ಹಲವಾರು ಬಾರಿ ವಿರೋಧವಾಗಿ ವ್ಯಕ್ತವಾಗಿದೆ, ಅವರೇ ಓದಿದ್ದಾರೆ. ಇದು ಸಾರಿ ಓದಿದ್ರೆ ಅದ್ರಲ್ಲಿ ಏನಂತದ್ದು ಸಮಸ್ಯೆ ಇಲ್ಲ, ಯಾಕಂದ್ರೆ ಅದು ರಾಜ್ಯ ಸರ್ಕಾರದ ಭಾಷಣ. ಅದು ಈಗ ಓದುವಂತ ಕರ್ತವ್ಯ ಇತ್ತು, ಓದ್ಬೇಕಾಗಿತ್ತು, ಓದಿಲ್ಲ. ನೋಡೋಣ ಏನಾಗುತ್ತೆ ಮುಂದೆ ಕಾನೂನು ಹೋರಾಟ. ಅವ್ರು ಬರ್ಕೊಂಡು ಕೊಟ್ಟಿದ್ದನ್ನೆಲ್ಲ ಓದ್ಬೇಕಂತ ಏನಿಲ್ಲ, ಅದನ್ನ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಯಡಿಯೂರಪ್ಪ ಅವ್ರು ಹೇಳಿದಾರೆ. ಹಂಗಾಗ್ಲಿಕ್ಕೆ ಆಗೋಲ್ಲ. ಒಬ್ರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಅವರು. ಹಿಂದೆ ಯಾವಾಗಲೂ ಓದಿದ್ದಾರೆ, ನಾ ಹೇಳಿದೆಲ್ಲ ಇವರೇ ಓದಿದ್ದಾರೆ. ಕೇಂದ್ರ ಸರ್ಕಾರದ ಕೆಲವು ಟಿಪ್ಪಣಿಗಳಿದ್ರು ಕೂಡ ಓದಿದ್ದಾರೆ. ಈಗ ನೋಡ್ರಿ ಕಾನೂನು ಹೋರಾಟ ಇದೆ, ಇನ್ನೂ ಸರ್ಕಾರ ಉತ್ತರ ಕೊಡಬೇಕಾಗಿದೆ, ಕೊಡುತ್ತೆ. ನೋಡೋಣ ಈಗ ಯಾರು ಹೋಗಂತ ಅವ್ರಿಗೆ ಯಾರು ಹೇಳಿಲ್ಲ, ಯಾರೋ ಒಬ್ರು ಹೇಳಿರ್ಬೋದು, ಅವ್ರನ್ನ ಯಾರು ಹೋಗಂತ ಹೇಳಿಲ್ಲ, ಒತ್ತಾಯ ಕೂಡ ಮಾಡಿಲ್ಲ. ಗಡ್ಕರಿ ಅವ್ರಿಗೆ ಮಾನ್ಯ ಕೇಂದ್ರ ಸಾರಿಗೆ ಸಚಿವರನ್ನು ಭೇಟಿಯಾಗಿದ್ವಿ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ನ್ಯಾಷನಲ್ ಹೈವೇಗಳ ಬಗ್ಗೆ. ಆದ್ಮೇಲೆ ಏನೋ ಬದಲಾವಣೆಗಳಾಗ್ತಾವ ಅಂತ ಹೇಳಿದ್ರು. ಆಗೋಯ್ತಲ್ಲ, ಸಂಕ್ರಾಂತಿ ಆಗೋಯ್ತು, ನೈಗತಿ ಆಗೋದ್ರೆ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ ನೋಡಿ. ಯಾವುದೋ ಡೆಲ್ಲಿಯಲ್ಲಿರುವಂತ ವಿಚಾರ, ಚಿತ್ರದುರ್ಗ ಬೆಂಗಳೂರಲ್ಲಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ಕಾದ್ ನೋಡೋಣ. ವಿಚಾರ ಮತ್ತೆ ಅದೇ ಅವರೇ ಹೈಕಮಾಂಡ್ ಹೇಳ್ಬೇಕಾದ್ರೆ ನಾವ್ ಹೇಳಲಿಕ್ಕೆ ಆಗೋಲ್ಲ. ಈ ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡ್ತಿದ್ದಾರೆ ಅಂತ ಬಿಜೆಪಿ ಅದೆಲ್ಲ ಸದನ ಉತ್ತರ ಕೊಡ್ತಿದ್ರೆ ನಾ ಇಲ್ಲಿ ಕೊಡೋದು ಅವಶ್ಯಕತೆ ಇಲ್ಲ. ಸದನದಲ್ಲಿ ಚರ್ಚೆ ನಡೀತಾ ಇದೆ, ಅದಕ್ಕೆ ಅಲ್ಲಿಯ ಸರ್ಕಾರ ಉತ್ತರ ಕೊಡ್ತೈತಿ ಯಾವ್ದು ಸರಿ ಯಾವ್ದು ತಪ್ಪಂತ. ಮಧ್ಯಪಂಥ ನಡೆಬೇಕು ತಮ್ಮ ಅಭಿಪ್ರಾಯ ನೋಡ್ಬೇಕಾದೇನು ಸರ್ಕಾರ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕಾಗಿದೆ. ಯಾಕಂದ್ರೆ ಪೂರ್ಣ ಪ್ರಮಾಣದಾಗಿ ಅದು ಓದ್ಬೇಕಾಗಿತ್ತು, ಓದಿಲ್ಲ. ಈಗ ಬಂದ ಸಮಸ್ಯೆ ಅಷ್ಟೇ, ಓದೋಗಿದ್ರೆ ಸೊ ಹಿಂದೆ ಯಾವುದೇ ಇದ್ರು ಕೂಡ ಕೇಂದ್ರ ಸರ್ಕಾರದ ನಾವು ಟಿಪ್ಪಣಿ ಮಾಡಿದ್ರು ಕೂಡ ಓದಿದ್ದಾರೆ ಅವರೇ. ಕೇಂದ್ರ ಸರ್ಕಾರ ವಿರೋಧ ಹಲವಾರು ಬಾರಿ ವಿರೋಧವಾಗಿ ವ್ಯಕ್ತವಾಗಿದೆ, ಅವರೇ ಓದಿದ್ದಾರೆ. ಇದು ಸಾರಿ ಓದಿದ್ರೆ ಅದ್ರಲ್ಲಿ ಏನಂತದ್ದು ಸಮಸ್ಯೆ ಇಲ್ಲ, ಯಾಕಂದ್ರೆ ಅದು ರಾಜ್ಯ ಸರ್ಕಾರದ ಭಾಷಣ. ಅದು ಸೊ ಈಗ ಓದುವಂತ ಕರ್ತವ್ಯ ಇತ್ತು, ಓದ್ಬೇಕಾಗಿತ್ತು, ಓದಿಲ್ಲ. ನೋಡೋಣ ಏನಾಗುತ್ತೆ ಮುಂದೆ ಕಾನೂನು ಹೋರಾಟ. ಅವ್ರು ಬರ್ಕೊಂಡು ಕೊಟ್ಟಿದ್ದನ್ನೆಲ್ಲ ಓದ್ಬೇಕಂತ ಏನಿಲ್ಲ, ಅದನ್ನ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಯಡಿಯೂರಪ್ಪ ಅವ್ರು ಹೇಳಿದಾರೆ. ಹಂಗಾಗ್ಲಿಕ್ಕೆ ಆಗೋಲ್ಲ. ಒಬ್ರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಅವರು. ಹಿಂದೆ ಯಾವಾಗಲೂ ಓದಿದ್ದಾರೆ, ನಾ ಹೇಳಿದೆಲ್ಲ ಇವರೇ ಓದಿದ್ದಾರೆ. ಕೇಂದ್ರ ಸರ್ಕಾರದ ಕೆಲವು ಟಿಪ್ಪಣಿಗಳಿದ್ರು ಕೂಡ ಓದಿದ್ದಾರೆ. ಈಗ ನೋಡ್ರಿ ಕಾನೂನು ಹೋರಾಟ ಇದೆ, ಇನ್ನೂ ಸರ್ಕಾರ ಉತ್ತರ ಕೊಡಬೇಕಾಗಿದೆ, ಕೊಡುತ್ತೆ. ನೋಡೋಣ ಈಗ ಯಾರು ಹೋಗಂತ ಅವ್ರಿಗೆ ಯಾರು ಹೇಳಿಲ್ಲ, ಯಾರೋ ಒಬ್ರು ಹೇಳಿರ್ಬೋದು, ಅವ್ರನ್ನ ಯಾರು ಹೋಗಂತ ಹೇಳಿಲ್ಲ, ಒತ್ತಾಯ ಕೂಡ ಮಾಡಿಲ್ಲ. ಗಡ್ಕರಿ ಅವ್ರಿಗೆ ಮಾನ್ಯ ಕೇಂದ್ರ ಸಾರಿಗೆ ಸಚಿವರನ್ನು ಭೇಟಿಯಾಗಿದ್ವಿ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ನ್ಯಾಷನಲ್ ಹೈವೇಗಳ ಬಗ್ಗೆ.